ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬಂದಾಗ ಮಾತ್ರ ಬಸ್ಗಳು ಹಾಕುವಂಥದ್ದು, ಚುನಾವಣೆ ಬಂದಾಗ ಮಾತ್ರ ರೇಷನ್ ಕಿಟ್ ಕೊಡುವಂಥದ್ದಲ್ಲ. ನನ್ನ ಮಾತು ಕೊಟ್ಟಿರ್ತಕ್ಕಂಥ ಯುವ ಸಾಲನ್ನು ಕಳಿಸ್ತಾ ಇದ್ದೀನಿ. ಈ ಕೆಜಿಎಫ್ನ ಜನತೆ ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಪ್ರಜ್ಞಾವಂತರಿದ್ದಾರೆ. ಯಾರು ಚುನಾವಣೆಯಲ್ಲಿ ಆ ಸಮಯದಲ್ಲಿ ಬಂದು ಭರವಸೆಗಳನ್ನ ಕೊಟ್ಟು ಚುನಾವಣೆಗೋಸ್ಕರ ಸರ್ಕಸ್ ಮಾಡಿ ಟೆಂಪ್ರರಿ ಭಕ್ತಿಯನ್ನು ತೋರಿಸ್ತಾರೆ, ಅಥವಾ ಒಂದು ಆ ತಾಯಿಯ ಆಶೀರ್ವಾದ ಬೇಕು ಅಂತೇಳಿ ಚುನಾವಣೆಯಲ್ಲಿ ಮಾತ್ರ ಬರ್ತಾರೆ. ಆದರೆ ಈ ನಿಮ್ಮ ಮಣ್ಣಿನ ಮಗ ಮೋಹನ್ ಕೃಷ್ಣ ಆ ರೀತಿ ಅಲ್ಲ. ಪ್ರತಿ ಸಲನೂ ಸಹ ನಾನು ಭಕ್ತಿಯಿಂದ ಕೊಟ್ಟರೆ ಮಾತಕ್ಕಂಥ ಈ ವರ್ಷನೂ ಕಳಿಸ್ತಾ ಇದ್ದೀನಿ. ನನ್ನ ಓಂ ಶಕ್ತಿಯ ಮಾತೆಯಂದ್ರು ಆ ಭಗವಂತನಲ್ಲಿ, ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೆಜಿಎಫ್ನ ಕ್ಷೇತ್ರ ಜನತೆಗೆ ಒಳ್ಳೇದಾಗಲಿ, ನನ್ನ ಮಾತೆಯಂದ್ರು ಯಾರ್ಯಾರು ಹೊರಡಿದ್ದಾರೆ ಅವ್ರ ಕುಟುಂಬಗಳಿಗೆ ಒಳ್ಳೇದಾಗಲಿ, ಈ ಕೆಜಿಎಫ್ ಮಾತೆಯಂದ್ರು ಯಾರ್ಯಾರು ಹೊರಟಿದ್ದಾರೆ ಅವ್ರು ಅನ್ಕೊಂಡಿರ್ತಕ್ಕಂಥ ಎಲ್ಲ ಆಸೆಗಳು ಆ ತಾಯಿ ನೆರವೇರಿಸಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನನ್ನ ಸಮಾಜ ಸೇವೆ ಹೀಗೆ ಮುಂದುವರಿತಾ ಇರ್ತದೆ. ಕೆಲವರು ಕೆಜಿಎಫ್ ಕ್ಷೇತ್ರವನ್ನು ದುಡ್ಡು ಕೊಟ್ಟರೆ ಚುನಾವಣೆಯಲ್ಲಿ ಓಟ್ ಪಡ್ಕೋಬೋದು ಅನ್ನೋದು ಭ್ರಮೆಯಲ್ಲಿದ್ದಾರೆ. ಇನ್ನು ಕೆಲವರು ಜಾತಿ ಆಧಾರದಲ್ಲಿ ಚುನಾವಣೆ ಮಾಡೋಣ ಅಂತಿದ್ದಾರೆ. ಇನ್ನು ಕೆಲವರು ಆ ಚುನಾವಣೆ ಬಂದಾಗ ಕುತಂತ್ರದ ರಾಜಕಾರಣದಿಂದ ಚುನಾವಣೆ ಮಾಡೋಣ ಅಂತಿದ್ದಾರೆ. ನಾನೊಬ್ಬ ಬಡಪಾಯಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಪ್ರೀತಿಯ ಮನೆ ಮಗನಾಗಿ, ಒಬ್ಬ ಬಡವನಾಗಿ, ಒಬ್ಬ ರೈತ ಮಗನಾಗಿ ನನ್ನ ಹತ್ರ ಚುನಾವಣೆ ಬಂದಾಗ ಮಾತ್ರನೇ ನಾನು ಬರೋ ಅಂಥದ್ದಿಲ್ಲ. ಇದು 8ನೇ ವರ್ಷ ಸತತವಾಗಿ ನನ್ನ ಒಂದು ಕ್ಷೇತ್ರದ ಜನತೆ ಕೊಟ್ಟರೋ ಮಾತಂತ ನಾನು ನಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾರು ಎಷ್ಟು ಸಾವಿರಗಳು ಕೊಡ್ತಾರೋ ಓಟಿಗೆ ಗೊತ್ತಿಲ್ಲ, ಅಥವಾ ಯಾರು ಏನೇನು ಕೊಡ್ತಾರೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಒಂದು ಹೇಳ್ತೀನಿ, ನಾನು ಕೆಜಿಎಫ್ ಜನತೆಗೆ ಇರ್ತಕ್ಕಂಥ ತೋರಿಸಿರೋ ಭ್ರಷ್ಟಾಚಾರ ಯಾರು ಅಂದರೆ ಗೋವಿಂದೇಗೌಡ, ರೂಪಕ್ಕ. ನಾನೆಲ್ಲ ಹೇಳೋದು 16 FIR ಆಗೈತೆ ಅಂತ ಹೇಳಿದ್ದಾರೆ. ಆ 16 FIR ಕಾಪಿಗಳನ್ನು ಎಲ್ಲರ ಹತ್ರನೂ ಆಲ್ರೆಡಿ ನಿಮ್ಮ ಮಾಧ್ಯಮದ ಹತ್ರ ಐತೆ. ನಾನು ಹೇಳೋದಕ್ಕಿಂತ ಹೆಣ್ಣು ಮಕ್ಕಳಿಗೆ ಒಂದೊಂದು ಸಂಘದಲ್ಲಿ 10,000 ರೂಪಾಯಿ ಇಟ್ಕೊಂಡು ಕೊಡ್ತೀನಿ ಅಂತ, 10,000 ಎಲ್ಲೋಯ್ತು ಅಂತನೂ ಗೊತ್ತಿಲ್ಲ. ಹೋದ ಚುನಾವಣೆಯಲ್ಲಿ 1 ಲಕ್ಷ ಕೊಡ್ತೀನಿ ಅಂತೇಳಿ ರಿನ್ಯೂವಲ್ ಮಾಡ್ಕೊಂಡ್ರು. ಇವತ್ತಿಗೂ ನನ್ನ ತಾಯಿಯಂದ್ರು ಆ ದುಡ್ಡನ್ನ ಬಡ್ಡಿಗೆ ಬಡ್ಡಿ ಹಾಕಿ ತಂದು ಕೊಟ್ಟಿರೋದೆ. ಆ ಹೆಣ್ಣು ಮಗು ಸೆರಗಿಟ್ಕೊಂಡು ಭಿಕ್ಷೆ ಹಾಕಿ ನನಗೆ ಓಟ್ ಅಂತ ದುಡ್ಡು ಕೊಟ್ಟು ಓಟ್ ತಗೊಂಡ್ರು ಸಹ ಇವತ್ತು ನನ್ನ ಹೆಣ್ಣು ಮಕ್ಳು ಭಾಳ ತಲೆಯಲ್ಲಿ ಹೂವು ಇಡೋದೆಲ್ಲ ಬಿಟ್ಟು ಕಿವಿಯಲ್ಲಿ ಹೂವು ಇಟ್ಟಿದ್ದಾರೆ. ಓಂ ಶಕ್ತಿ ಎಲ್ಲ ನೋಡ್ತಾ ಇದ್ದಾರೆ. ಯಾವತ್ತೂ ಒಂದೇ ನಾನು ನಂಬೋದು ಧರ್ಮ ಅಂತ ನಂಬ್ತೀನಿ. ಈ ನಮ್ಮ ಧಾರ್ಮಿಕ ವಿಷಯದಲ್ಲಿ ಬಂದು ಯಾರು ರಾಜಕೀಯ ಮಾಡಕ್ಕೆ ಬಂದಿದ್ದಾರೆ ಆ ತಾಯಿನೇ ಒಂದು ಒಳ್ಳೆಯ ಪಾಠ ಕಲಿಸ್ತಾರೆ ಅಂತ ನಂಬಿದ್ದೀನಿ. ಚುನಾವಣೆಗೆ ಮಾತ್ರ ಮಾಡೋರು ಯಾರು ಅಂತಂದರೆ, ಚುನಾವಣೆ 2018ರ ಚುನಾವಣೆಯಲ್ಲಿ 18 ಮತ್ತು 2023 ಚುನಾವಣೆಯಲ್ಲಿ ಏನು ಊರೂರಲ್ಲಿ ಮೋಹನ್ ಕೃಷ್ಣ ಓಂ ಶಕ್ತಿ ಬಸ್ ಹಾಕ್ತಾನೆ ಅಂದರೆ ಊರೂರಲ್ಲೂ ಹೋಗಿ ಓಂ ಶಕ್ತಿನ ಕಳಿಸ್ಕೊಟ್ರು. ಅಯ್ಯಪ್ಪ ಸ್ವಾಮಿಗಳು ಕರೆದಿಲ್ಲ ಅಂದ್ರೂ ಸಾಷ್ಟಾಂಗ ನಮಸ್ಕಾರಗಳು ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಸೇವೆ ಮಾಡಿದ್ರು. ಈ 3 ವರ್ಷ ಎಲ್ಲಿ ಹೋದ್ರು? ಯಾರು ಅಂದರೆ ಈ ಕ್ಷೇತ್ರದಲ್ಲಿ ದೊಡ್ಡ ಡ್ರಾಮಾ ಕಂಪ್ನಿ ಇಟ್ಕೊಂಡಿರ್ತಾರಂತ ರೂಪಕ್ಕ.
ಇನ್ಯಾರಾದ್ರೂ ಬೇಕಾಗಿತ್ತಾ? ಆ ರೂಪಕ್ಕನೇ ನಾನು ಹೇಳ್ತಾ ಇರೋದು. ಯಾಕೆ ಈ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಣು ಮಕ್ಕಳ ದಿಕ್ಕು ತಪ್ಪಿಸೋಂಥ ಕೆಲಸ, ಧಾರ್ಮಿಕವಾಗಿ ನಮ್ಮ ಹಿಂದುತ್ವದ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ, ಅದು ಅಮ್ಮ ಹೇಳ್ತಾರಲ್ಲ ಓಟ್ ಚೋರಿ ಅಂತಾರಲ್ಲ, ಇದು ಓಟ್ ಚೋರಿ ಅಲ್ಲ, ಸಂವಿಧಾನ ಚೋರಿ ಅಂತ ನಾನು ನೇರವಾಗಿ ಅವ್ರನ್ನೇ ಆಪಾದಿಸ್ತಾ ಇದ್ದೀನಿ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆ ಮಣ್ಣಿನ ಮಗನ ಸೇವೆ ಮೆಚ್ಚಿ ನನಗೆ ಸುಮಾರು ಸಲ ಅವ್ರ ಮೈಕಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ, ನನ್ನ ಬಗ್ಗೆ ಹೊಗಳಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಅವ್ರಿಗೇನು ಒಂದು ಭಾವನೆಗಳು ಬಂದಾಗ ಆ ಭಾವನೆಗಳು ವ್ಯಕ್ತ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಎಷ್ಟು ಧ್ವನಿ ಎತ್ತೀನಿ, ಅಥವಾ ಎಸ್ ರಾಜೇಂದ್ರನ್ ಸರ್ ಅವ್ರು ಎಷ್ಟು ಧ್ವನಿ ಎತ್ತಾರೆ, ಭಕ್ತವತ್ಸಲಂ ಅವ್ರು ಎಷ್ಟು ಸಲ ಎತ್ತುತ್ತಾರೆ, ಅಥವಾ ಈಗಿರ್ತಕ್ಕಂಥ ಶಾಸಕರು ಎಷ್ಟು ಜನ ಧ್ವನಿ ಎತ್ತುತ್ತಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿರೋದು ಎಲ್ಲ ವರ್ಗದವ್ರಿಗೂ ಒಂದಾಗಲಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರ ಒಂದು ಆಸ್ತಿ ಮಾತ್ರ ಅಲ್ಲ, ಇದನ್ನು ಚೆನ್ನಾಗಿ ನೋಟ್ ಮಾಡಿ. ಮಣ್ಣಿನ ಮಗನಾಗಿ ಇವತ್ತು ನನ್ನ ಸ್ನೇಹಿತ ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರಲ್ಲ, ನಾನು ಎಲ್ಲೂ ಹೋಗಿಲ್ಲ. ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ನೋಡಿ ಇಲ್ಲೇ ಇದ್ದೀನಿ, ನನ್ನ ಮಣ್ಣಲ್ಲೇ ಬೆಳೆದಿದ್ದ ಇದ್ದೀನಿ, ನನ್ನ ಮಣ್ಣಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಕೆಲವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಟ್ಕೊಂಡು ಹೊಸ್ಲಿಗಿಳಿದಿರ್ತಾರೆ. ಅಂಥ ಹೊಸ್ಲಿಗರನ್ನ ತಡೆ ಹಾಕ್ಬೇಕಾದಂಥ ಕೆಲಸ ಡಾಕ್ಟರ್ ಎಲ್ಲಿ ಹೋದ್ರು ಮಣ್ಣಿನ ಮಗ ಅಂತಾರಲ್ಲ, ಫಸ್ಟ್ ಅವ್ರನ್ನ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ, ಆ ಹೊಸ್ಲಿಗಳು ನಿಲ್ಲಿಸ್ಬೇಕಾಗತ್ತೆ. ಯಾಕೆ ಇವತ್ತು ಈ ಹೊಸ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸುಮಾರು ಕಂಪ್ಲೇಂಟ್ಸು ನಮಗೂ ಬಂದೈತೆ. ಈ ಥರ ಯಾರೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಯಾರೋ ಒಂದು ರೀತಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಸರಿ ಮಾಡಬೇಕು ಅನ್ನೋದು ಆಯ್ತು. ಸೊ ಅಂಬೇಡ್ಕರ್ ಸ್ಮಾರಕ ಭವನ ನಿರ್ಮಾಣ ಬಗ್ಗೆ ನಾನು ಧ್ವನಿ ಯಾಕೆ ಎತ್ತಿಲ್ಲ ಅಂತಂದರೆ, ನಾವೆಲ್ಲ ಧ್ವನಿ ಎತ್ತಿದ್ದಕ್ಕೆ ಬೊಂಬಾಯಿ ಅವರ ಪೀರಿಯಡಲ್ಲಿ ಇದಾಗಿರ್ತಕ್ಕಂಥದ್ದು. ಮಾನ್ಯ ಶ್ರೀನಾಥ್ ಅವರು ಯಾರಿಗಿರ್ಬೋದು, ಅಥವಾ ಇರ್ತಕ್ಕಂಥ ದಲಿತ ಮುಖಂಡರು ಇರ್ಬೋದು, ಇದು ರೂಪ ಅವ್ರ ಕೊಡುಗೆ ಅಲ್ಲ. ಇನ್ನೂ ನಿಮ್ಗೆ ಗೊತ್ತಿಲ್ಲ ಪಾಪ, ಇವತ್ತಿಗೂ ಅಲ್ಲಿ ಕೆಲಸ ನಿಲ್ಲಿಸ್ತೀರಿ ಅಂತ ದಾಖಲೆ ಯಾರೂ ಕೊಟ್ಟಿಲ್ಲ, ಇಲ್ಲ ಯಾವುದೋ ಒಂದು ಸ್ಟೇ ಆಗೈತೆ ಅಂತ ಯಾರೂ ದಾಖಲೆ ಕೊಟ್ಟಿಲ್ಲ. ದಾಖಲೆ ಇಲ್ದಿರ ನಾನು ಮಾತಾಡಿದ್ರೆ ಅದು ನನ್ನ ಒಂದು ವೈಯಕ್ತಿಕಕ್ಕೆ ಅದು ಧಕ್ಕೆ ತರ್ತಕ್ಕಂಥದ್ದಲ್ಲ. ನೀವು ಹೇಳಿರೋದಕ್ಕೆ ನನಗೇನು ನೋವಿಲ್ಲ. ಅದೇ ಆವಾಗಲೇ ಹೇಳಿದ್ನಲ್ಲ, ನನ್ನ ಯಾರೆಲ್ಲ ನಿಂದಿಸಿದ್ರು ಅದು ಆಶೀರ್ವಾದವಾಗಿ ತಗೊಳ್ತೀನಿ. ಮಣ್ಣಿನ ಮಗ ಎಲ್ಲಿ ಹೋಗಿದ್ದೀರಾ ಅಂತ ನೀವು ಕೇಳಿದ್ರೆ, ನಿಮ್ಮ ಮಣ್ಣಿನ ಮಗ ಎಲ್ಲೂ ಹೋಗಿಲ್ಲ, KGF ಅಲ್ಲೇ ಇದ್ದಾರೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಬಟ್ ನೀವೇನಾದರೂ ದಾಖಲೆ ಸಮೇತ ಕೊಟ್ಟು ಇಲ್ಲ ಅಡ್ಡಪಟ್ಟಿದ್ದಾರೆ, ಇಂಥವ್ರು ಅಡ್ಡಪಡಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಬಂದು ಬೀದಿಗೆ ಇಳಿದು ನಿಮಗಿಂತ ಹೆಚ್ಚಾಗಿ ಹೋರಾಟ ಮಾಡ್ತೀರಿ. ನೀವು ಈಗೀಗ ಹೋರಾಟ ಮಾಡ್ತಾ ಇದ್ದೀರಾ ಪಾಪ, ನೀವು ಈಗೀಗ ಸಂಘಟನೆಗಳು ನೋಡ್ತಾ ಇದ್ದೀರಾ, ಭಾಳ ಖುಷಿಯಾಗತ್ತೆ. ಎತ್ತರ ಬೆಳೀತಾ ಇದ್ದೀರಾ, ಮುಂದೆ ಬೆಳೀರಿ. ಯಾಕಂತೇಳಿ ದಾಖಲೆಗೆ ಇಲ್ದಿರ, ಆಧಾರ ಇಲ್ದಿರ ನಾವು ನಿಮ್ಮ ರೀತಿ ಮಾತಾಡಿದ್ರೆ ನನಗದು ಶೋಭೆ ಅಲ್ಲ ಅಂತ ನನ್ನ ಭಾವನೆ. ಮಾಡಬೇಕೆ ಅಂತಲೇ ಮೊದಲನೇ ಹೋರಾಟ KGFನ ಭ್ರಷ್ಟಾಚಾರವಾಗಿರ್ತಕ್ಕಂಥ KGFನ ಹಾಸ್ಪಿಟ್ಲ್ ಹೋರಾಟ ಕೈ ಎತ್ಕೊಂಡಿದ್ದ ತಕ್ಷಣ FIR ಮಾಡಬೇಕು ಅಂತಂದರು, ಪಿಟಿಷನ್ಗಳು ಹಾಕಿದ್ರು, ಭಯ ಪಡಿಸಿದ್ರು, ರೌಡಿಗಳನ್ನ ಬಿಟ್ಟು ನೀನು ಚುಚ್ಚುತ್ತೀನಿ ಕೊಳ್ತೀನಿ ಅಂತಂದರು. ಇದು ಮೊನ್ನೆ ಮಾಧ್ಯಮದವರಿಗೆ ನಾನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕಾಪಿ ನೋಡಿದ್ದೀನಿ. ಮೋಹನ್ ಕೃಷ್ಣ ಒಬ್ಬನ ಚುಚ್ಚಿದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಮೋಹನ್ ಕೃಷ್ಣನ ಹಾಗೆ ಇದೊಳ್ತಾರೆ. ಖಂಡಿತವಾಗ್ಲೂ ನನಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಅಥವಾ ಬೇರೆಯವ್ರ ಕಡೆಯಿಂದ ಆಗ್ಬೋದು, ಒಂದು ಸಂದೇಶ ಬಂದೈತೆ. ಎಲ್ಲ ಮುಗಿಸ್ಕೊಂಡ ನಂತರ ನನ್ನ ರೈತ ಮುಖಂಡರ ಜೊತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ, ಈಗಲೂ ಮಾಡ್ತಾನೆ ಇದ್ದೀನಿ. 8ನೇ ವರ್ಷ ಇಲ್ಲಿ ಹುಟ್ಟಿರ್ತಕ್ಕಂಥವನು ನಾನು ಸಮಾಜ ಸೇವೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಮ ಕ್ವಶನ್ಗೆ ಆನ್ಸರು ಈ ಥರ ಮಾಡಬಾರ್ದು ಅಂತಲೇ ನನ್ನ ಮೇಲೆ ಇಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಇದ್ದೀನಿ. ಏಮನ್ನ ದುಡ್ಲಿಸ್ತಾನೆ ನೀನು ಮೋಹನ್ ಕೃಷ್ಣ, ಮೇಲದ ಓಂಶಕ್ತಿ ಬಸ್ ಲಂಪಿಸ್ತಾನೆ ಮೋಹನ್ ಕೃಷ್ಣನ? ಇಲ್ಲಿ ಹುಟ್ಟಿರೋನ್ ಕಣ್ರಿ ಮಾಧ್ಯಮದ ಮಿತ್ರರೇ, ನನ್ನ ಓಡಿಲಿ ಬಡಿಲಿ ಚುಚ್ಚಲಿ ಜೈಲ್ಗೆ ಹಾಕ್ಲಿ, ಇಲ್ಲಿ ಹುಟ್ಟಿರ್ತಕ್ಕಂಥ ಋಣನ, ಈ ಮಣ್ಣಲ್ಲಿ ಇಟ್ಟಿರ್ತಕ್ಕಂಥ ಋಣನ ನಾನು ತೀರಿಸ್ಕೊಳಕ್ ಸದಾ ಸಿದ್ಧನಾಗಿರ್ತೀನಿ. 2 ವರ್ಷ ಕಾಲ ಕಾಯಿರಿ. ಅವ್ರು ನನ್ನ ಕಟ್ಟಾಕ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಿದ್ದಾರೆ. ಆ ತಾಯಿ ಆಶೀರ್ವಾದ, ಇಲ್ಲಿರ್ತಕ್ಕಂಥ ತಾಯಿ ಅಂದ್ರೆ ಆಶೀರ್ವಾದ ಇರೋವರೆಗೂ ಮೋಹನ್ ಕೃಷ್ಣನ್ ಯಾರು ಏನು ಮಾಡಕ್. ಆಕಾಶ ನೋಡಿ ನಾಯಿ ಬೋಗಳತ್ತೆ, ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ನನ್ನ ಜೊತೆ ಇರೋಂಥವ್ರು ನನಗೆ 10 ಜನ ಇರಲಿ, ಅವರು ನನ್ನ ಒಳ್ಳೆಯವರು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತಾರ, ನನ್ಗೆ ಅದೇ ಸಾಕು. ಇವತ್ತು ನಾನು ಆತರ ಭಯ ಪಟ್ಬಿಟ್ರೆ ಪಾಪ ರೂಪಮ್ಮ ಬಗ್ಗೆ ಎಷ್ಟು ಜನ ಬೈತಾ ಇದ್ದಾರೆ, ನಮ್ಮ ಶಾಸಕರ ಬಗ್ಗೆ, ಗೋವಿಂದೇಗೌಡರ ಬಗ್ಗೆ ಎಷ್ಟು ಜನ ಮಾತಾಡ್ತಿದ್ದಾರೆ, ರಾಹುಲ್ ಗಾಂಧೀಜಿ ಬಗ್ಗೆ ಎಷ್ಟು ಜನ ಮಾತಾಡ್ತಿದ್ದಾರೆ. ಆತರ ನಾನು ತಲೆ ಕೆಡ್ಸ್ಕೊಳಲ್ಲ. ಯಾರು ಏನೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಅದು ನನ್ನ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಯಾರು ಯಾವುದೇ ರೀತಿಯಾದಂಥ ಸಲಹೆಗಳು ತಗೊಂಡ್ರೆ ಅದು ನನ್ನ ಮಾರ್ಗದರ್ಶನ ಅಂತ ತಿಳ್ಕೊಳ್ತೀನಿ. ಯಾರು ಏನೇ ರೀತಿಯಾದ ನನ್ನ ತೊಂದರೆ ಕೊಡಕ್ ಬಂದ್ರು ಅದು ನನ್ನ ಒಂದು ಸಹನೆಗೆ ಪರೀಕ್ಷೆ ಅಂತ ತಿಳ್ಕೊಂಡು ಮುಂದೆ ಪಕ್ಷ ಅಂತ ಈಗಾಗಲೇ ಹೇಳಿದ್ದೀನಿ. 10,000 ಓಟು ಬರಲಿ, 5,000 ಓಟು ಬರಲಿ, ನಾನು ಈ ಸಲ ಚುನಾವಣೆಗೆ ನಿಲ್ತೀನಿ. ಆದರೆ ದಲಿತರ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ
B.Pharm ತಗೊಂಡ್ಬಂದು ನಾನು ದಲಿತ ಮಹಿಳೆ ಅಂತ ಗೆದ್ದು ಇವತ್ತು ಬೇರೆಯವ್ರ ಕೈಯಲ್ಲಿ ಚುಕ್ಕಾಣಿ ಹಿಡಿದವನಲ್ಲ, ಇದು ನಾನು ಬಹಳ ನೇರವಾಗಿ ಖಂಡಿಸ್ತಾ ಇದ್ದೀನಿ. ಈ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಯಾವುದೇ ಸಂದೇಹ ಇಲ್ದಿರ ನಾನು ನಿಲ್ತೀನಿ. ಜನರು ಅವ್ರು ಎಷ್ಟೇ ಸಾವಿರ ಕೊಡ್ಲಿ, ಅವ್ರು ಏನೇ ಮಾಡಲಿ, ಈ ಸಲ ಚುನಾವಣೆ ನಿಲ್ಲೋದಂತೂ ಗ್ಯಾರಂಟಿ. ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು, ನನ್ನ ಜೊತೆ ಇಷ್ಟು ಜನ ಇರೋವಂಥದ್ದು, ಬಲ ಚೆಕ್ ಮಾಡ್ಕೊಳ್ಳೋದಕ್ಕಂತ ನಮ್ಮ ಕ್ಷೇತ್ರ ಜನಕ್ಕೆ ಒಳ್ಳೇದಾಗಬೇಕು ಅಂತ ಬಂದಿದ್ದೀನಿ. ಯಾರಿಗೆ ನನ್ನ ಬಲ ಎಷ್ಟಂತ ಗೊತ್ತಿಲ್ಲ, ಬಟ್ ನನ್ನ ಆತ್ಮಕ್ಕೆ ನಾನು ಭಾಳ ಸದೃಢವಾಗಿದ್ದೀನಿ. ಚುನಾವಣೆಯಲ್ಲಿ ಗೆಲ್ತೀನಿ. ಗೆಲ್ಲೋದು ಅಲ್ದಿರ ಏನು ಹೋದ ಸಲ 50,000 ಓಟು ಕಾಂಗ್ರೆಸ್ಗೆ ಬಂದಿತ್ತು, ಈ ಬಾರಿ ನನಗೆ ಅದು ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಐತೆ ಸರ್. ಮಾನ್ಯ ನಮ್ಮ ಸಂಸದರಾಗಂತ ನೂತನವಾಗಿ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅಣ್ಣನವ್ರಿಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಯಾರೆಲ್ಲ ಚುನಾವಣೆ ಕೆಲಸ ಮಾಡಿದ್ರು ಅಂತ ಇಡೀ ಕ್ಷೇತ್ರ ಜನತೆಗೆ ಗೊತ್ತು. ನಾನು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ನೀವು ಹೇಳಿದ್ರಲ್ಲ ನಿಮಗೇನು ಆತ್ಮವಿಶ್ವಾಸ ಅಂತ, ನನ್ನ ಆತ್ಮವಿಶ್ವಾಸ ಇದು 8ನೇ ವರ್ಷ. 8ನೇ ವರ್ಷದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ನಾನು ಸಮಾಜ ಸೇವೆನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಎಲ್ಲ ಚುನಾವಣೆಗಳಲ್ಲೂ ಸಹ ಮೋಹನ್ ಕೃಷ್ಣ ಅನ್ನೋದಕ್ಕಿಂತ ಮೋಹನ್ ಕೃಷ್ಣನ ಜೊತೆಲಿರ್ತಕ್ಕಂಥ ಮುಖಂಡರ ಪಾತ್ರ ಏನು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ರಮೇಶ್ ಬಾಬು ಅವ್ರಿಗೂ ಒಳ್ಳೇದಾಗಲಿ. ಇನ್ನೂ ಬರ್ತಾರೆ, ಚುನಾವಣೆ ಹತ್ರ ಬಂದಾಗ ಡಜನ್ ಲೆಕ್ಕದಲ್ಲಿ ನಾನು ಅಂತ ಬರ್ತಾರೆ ಅಲ್ಲ ಅಂತ ಮಲ್ಕೊಂಡಿರೋಲ್ಲ ಎದ್ದೇಳ್ತಾರೆ. ಸೊ ಎಷ್ಟು ಜನ ಇದ್ರೂ ಮೋಹನ್ ಕೃಷ್ಣ ಒಂದು ಸ್ಫೂರ್ತಿ ಉತ್ಸಾಹದಿಂದ ಕೆಲಸ ಮಾಡ್ತೀನಿ. ರಮೇಶ್ ಬಾಬು ಅವ್ರಿಗೂ ಒಳ್ಳೇದಾಗಲಿ. ಇಂದಿನ 2023 ಚುನಾವಣೆಯಲ್ಲಿ ಯಾರು ನಾನು ಕ್ಯಾಂಡಿಡೇಟ್ಗಳು ಅಂತಿದ್ದೀರೋ ಅವ್ರಿಗೂ ಒಳ್ಳೇದಾಗಲಿ. ಅವರು ಬಂದು ಸೇವೆ ಮಾಡಲಿ. ನಾನು ಜನರ ಸೇವೆ ಮಾಡಿ, ಅದರಲ್ಲೂ KJF ಅಲ್ಲಿರ್ತಕ್ಕಂಥ ಜನರ ಸೇವೆ ಮಾಡಿದ್ರೆ KJF ಜನರು ಭಾಳ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ. ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡು, ಸ್ಮಾರಕ ಭವನ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡಾಗ ದಾಖಲೆಗಳು ಸಮೇತ ತಂದು ನನಗೆ ನಮ್ಮಂಥವ್ರಿಗೆ ಸಹಾಯ ಮಾಡಿ ದಲಿತರೆಲ್ಲ ಒಂದಾಗಿದ್ದೀರಿ ಬನ್ನಿರಿ ಅಂತಂದರೆ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ನಿಮಗೆ ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ. ದಲಿತರು ಅಂದರೆ ನೀವು ಮಾತ್ರ ದಲಿತರ? ಹಾಗಾದರೆ ಹೆಸರಾಜೇಂದ್ರನು ನಾನು ದಲಿತನಲ್ವಾ? ಸ್ಮಾರಕ ಭವನ ಮಾತ್ರ ನಮ್ಮದು ವಿರೋಧ ಆಯಿತಾ? ನಿಮಗೇನು ಬೆನಿಫಿಟ್ ಆಯಿತು ನನಗೆ ಗೊತ್ತಿಲ್ಲ. ಶ್ರೀನಾಥ್ ಅವರು ಅಥವಾ ಅಲ್ಲಿರ್ತಕ್ಕಂಥ ದಲಿತ ನಾಯಕರಿಗೆ, ಅಂಬೇಡ್ಕರ್ ಮೇಲೆ ಗೌರವಕ್ಕೆ ನಾನು ಭಾಳ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ, ಮತ್ತು ನನಗೆ ಯಾವುದೇ ರೀತಿಯಾದಂಥ ಯಾರು ಅಡ್ಡಿಪಡಿಸ್ತಾರಂಥ ದಾಖಲೆನೂ ನಾನು ನೋಡಿಲ್ಲ. ನಿಮ್ಮ ಹತ್ರ ಇದ್ದರೆ ಕೊಡಿ. ಖಂಡಿತವಾಗ್ಲೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆರಾಧ್ಯ ದೈವ ಅಂತ ಕರಿತೀರಿ. ಆ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ನಾವು ಅದನ್ನು ಖಂಡಿಸ್ತೀರಿ, ಧಿಕ್ಕರಿಸ್ತೀರಿ, ಅದಕ್ಕೋಸ್ಕರ ಹೋರಾಟ ಮಾಡ್ತೀರಿ. ಹಾಗಂತೇಳಿ ನೀವು ಬಾ ಅಂತಾಗಿ ಬಂದ್ಬಿಡೋದು, ಹೋಗೋದಕ್ಕೆ ನಮಗೊಂದು ದಾಖಲೆ ಬೇಕು. ನಮ್ಮ ಒಂದು ಇಂಟರ್ನಲ್ ಆಗಿ ಲೀಗಲ್ ಟೀಮ್ ಏನಿದೆ ಅವರು ಅದನ್ನು ಹುಡುಕ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ರು. ಬಟ್ ನೀವು ಹೇಳಿದ್ದು ನನಗೆ ಭಾಳ ಖುಷಿ ಆಯಿತು. ನಿಮಗೂ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಭವನ ನಿರ್ಮಾಣ ಮಾಡ್ತಾರಂಥದ್ದು ರೂಪಕಲಾ ಅವರಲ್ಲ, ಅಥವಾ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಇದಾಗಿರ್ತಕ್ಕಂಥದ್ದು ಆ ಕಾಲದಲ್ಲಿ ಆಗಿದ್ದಾಗ ಆಗ ನಾವು ಹಾಕಿದ್ದೀರಿ. ಎಲ್ಲ ಕ್ಷೇತ್ರದ ದಲಿತ ನಾಯಕರೆಲ್ಲ ಸೇರ್ ಮಾಡೋದಕ್ಕೆ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಅಲ್ಲಿ ಬಂದಿರೋದು. ಅದು ಅಡ್ಡಪಡಿಸೋದ್ರಿಂದ ಹೋರಾಟ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಹೋರಾಟ ನನ್ನ ಒಂದು ವೈಯಕ್ತಿಕವಾಗಿ ಯಾವ ರೀತಿ ಮಾಡಬೇಕನ್ನೋದು ನನಗೂ ಗೊತ್ತಿದೆ. ಆಯ್ತಾ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ದೇವಂಗ
తిరిగి ముక్కుండా నాకే ముక్కుండా వస్తాను సార్ రియాజ్ భాయ్